ದಿ ಕಾಲ್ ಹಿಮ್ ಓಜಿ. ಇದು ಸುಜಿತ್ ಅವರು ಡೈರೆಕ್ಟ್ ಮಾಡಿ ಪವನ್ ಕಲ್ಯಾಣ್, ಪ್ರಿಯಾಂಕಾ ಮೋಹನ್, ಇಮ್ರಾನ್ ಹಾಶ್ಮಿ ಲೀಡ್ ಆಗಿ ಕಾಣಿಸಿಕೊಂಡಿರುವಂತಹ ಸಿನಿಮಾ. ಸಿನಿಮಾ ಅನೌನ್ಸ್ ಆದಾಗಲಿಂದಲೂ ಸಾಕಷ್ಟು ಹೈಪ್ ಅನ್ನು ಪಡೆದುಕೊಂಡಿತ್ತು. ಪವನ್ ಸುಜಿತ್ ಕಾಂಬೋ, ಇಮ್ರಾನ್ ಹಾಶ್ಮಿ ಆಸ್ ವಿಲನ್, ಈ ಎಲ್ಲ ಅಂಶಗಳು ಸಿನಿಮಾ ಮೇಲೆ ಜನರಿಗೆ ಇನ್ನಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟುಹಾಕಿಸಿದ್ದು. ಸೊ ಟ್ರೈಲರ್ ಅಲ್ಲಿ ಈ ಸಿನಿಮಾವನ್ನ ರಾತ್ರಿ ಪ್ರೀಮಿಯರ್ ಅಲ್ಲಿ ನೋಡಿದಾಗ ನಮಗೆ ಏನು ಅನಿಸಿತ್ತು, ಏನೆಲ್ಲ ಖುಷಿ ಕೊಡ್ತು, ಏನು ಕಷ್ಟ ಕೊಡ್ತು, ಎಲ್ಲವನ್ನ ಹೇಳ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಹಾಯ್ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್. ಒಂದು ಕಾಲದಲ್ಲಿ ಇಡೀ ಮುಂಬೈಯನ್ನು ತನ್ನ ಕಾಲಡಿಯಲ್ಲಿ ಇಟ್ಟುಕೊಂಡಿದ್ದಂತಹ ಓಜಸ್ ಗಂಭೀರ್ ಆಕಾ ಓಜಿ ಈಗ ವಾಪಸ್ ಬಂದಿದ್ದಾನೆ. ಈ ಹಳೆ ಬಾಕಿ ಲೆಕ್ಕವನ್ನ ಈಗ ಚುಕ್ತಾ ಆಗ್ತವೆ. ಏನು ಹಳೆ ಲೆಕ್ಕಗಳು? ಇದರಲ್ಲಿ ಓಮಿ ಬೈ ಪ್ಲೇಡ್ ಇಮ್ರಾನ್ ಹಾಶ್ಮಿ ಅವರ ಪಾತ್ರ ಏನು? ಈ ಎಲ್ಲದರ ಸುತ್ತಾನೆ ಕತೆ ಸುತ್ತೋದು. ಏನ್ ಗುರುವೇ, ಕತೆನೇ ನಮಗೆ ಹೇಳ್ಬಿಟ್ಟೆ ಅಂತ ಅನ್ಕೊಂಡಿದ್ರೆ, ಇದನ್ನ ಸಿನಿಮಾದ ತಂಡನೆ ತನ್ನ ಟ್ರೈಲರ್ ಅಲ್ಲಿ ಆಲ್ರೆಡಿ ಡಿಸ್ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಒಂದು ವಿಷಯದ ಬಗ್ಗೆ ನಮಗೆ ಪಾಸಿಟಿವ್ ಆಗಿ ಹೇಳಬೇಕು ಅಥವಾ ನೆಗೆಟಿವ್ ಆಗಿ ಹೇಳಬೇಕು ಗೊತ್ತಾಗ್ತಿಲ್ಲ. ಇಲ್ಲಿ ಅದು ಬೇರೆ ಯಾವುದು ಅಲ್ಲ, ಎಲಿವೇಶನ್ಸ್. ನೋ ಡೌಟ್ ಆ ಎಲಿವೇಶನ್ಸ್ ಅಲ್ಲಿ ಶೋ ಮೋಷನ್ ಶಾರ್ಟ್ಸ್ ನಲ್ಲಿ ಪವನ್ ಅವರನ್ನ ಸಖತ್ತಾಗಿ ಪ್ರೆಸೆನ್ಸ್ ಮಾಡಿದ್ದಾರೆ. ತಮನ ಅವರ ಬ್ಯಾಕ್ ಕ್ರೌಡ್ ಇದನ್ನ ಇನ್ನಷ್ಟು ಆಪ್ಲಿಫ್ಟ್ ಮಾಡಿದೆ. ಆದರೆ ಸಿನಿಮಾದ ಉದ್ದಕ್ಕೂ ಇದು ಜಾಸ್ತಿ ಇದೆ. ಒಂದು ಪಾಯಿಂಟ್ನಲ್ಲಿ ಆ ಸ್ಲೋ ಮೋಷನ್ಗಳು ಸ್ವಲ್ಪ ಕಿರಿಕಿರಿ ಕೂಡ ಮಾಡ್ತವೆ. ಪವನ್ ಕಲ್ಯಾಣ್ ಅವರ ಫ್ಯಾನ್ಸ್ಗೆ ಅವರನ್ನ ಬಿಗ್ ಸ್ಕ್ರೀನ್ ನಲ್ಲಿ ಈ ತರ ಒಂದು ಪಾತ್ರದಲ್ಲಿ ಕಾಣೋದಕ್ಕೆ ಕಾಯ್ತಾ ಇದ್ದವರಿಗೆ ಅವು ಖಂಡಿತವಾಗ್ಲೂ ವರ್ಕ್ ಆಗ್ತವೆ ಅಂತಾನೆ ಹೇಳಬೇಕು. ಸಿನಿಮಾದಲ್ಲಿ ಇನ್ಸ್ಟೆಂಟ್ ಆಗಿ ಇಂಪ್ರೆಸ್ ಮಾಡಿದ್ದು ತಮ್ಮನ್ನ ಅವರು. ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಈ ಸಿನಿಮಾಗೆ ದೊಡ್ಡ ಮಟ್ಟದ ಸಹಾಯ ಮಾಡಿದೆ. ಎಲಿವೇಶನ್ಸ್ ಇಲ್ಲದೆ ಬೇರೆ ಬೇರೆ ಪುಟ್ಟ ಸೀಕ್ವೆನ್ಸ್ಗಳು ಬರುವಂತಹ ಅವರ ಬ್ಯಾಕ್ ಗ್ರೌಂಡ್ ಸ್ಕ್ರೋಲ್ ಕೂಡ ಎಕ್ಸಲೆಂಟ್ ಆಗಿತ್ತು ಅಂತ ಹೇಳ್ತೀನಿ. ಒಂದು ಉದಾಹರಣೆ ತಗೊಂಡು ಹೇಳಬೇಕಾದ್ರೆ, ಜೈಲರ್ ಸಿನಿಮಾಗೆ ಹೇಗೆ ಅನಿರುದ್ಧ್ ಅವರು ಬ್ಯಾಕ್ ಬೌನ್, ಹಾಗೆ ಈ ಸಿನಿಮಾಗೆ ತಮ್ಮನ ಅವರು ಹಾಗೆ ಅಂತ ಹೇಳ್ತೀನಿ. ಬರೀ ಸ್ಕ್ರೋಲ್ ಅಲ್ಲಿ ಹಾಡುಗಳು ಕೂಡ ಚೆನ್ನಾಗಿ ಮೂಡಿ ಬಂದಿದೆ. ಸರಿಯಾದ ಸಮಯದಲ್ಲಿ ಇದನ್ನ ಚೆನ್ನಾಗಿ ಯೂಸ್ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಪವನ್ ಕಲ್ಯಾಣ್ ಅವರ ವರ್ಕ್ ಮಾತ್ರ ಎಕ್ಸಲೆಂಟ್ ಇತ್ತು. ಅವರ ಪ್ರೆಸೆಂಟೇಷನ್ ಶೈಲಿಶ್ ಆಗಿತ್ತು. ಕೊಟ್ಟ ಪಾತ್ರಕ್ಕೆ ಕಂಪ್ಲೀಟ್ ಆಗಿ ಜಸ್ಟಿಸ್ ಅನ್ನ ಅವರು ಇಲ್ಲಿ ಕೊಟ್ಟಿದ್ದಾರೆ. ಅವರ ಫ್ಯಾನ್ಸ್ಗೆ ಟ್ರೀಟ್ ಅಂತಾನೆ ಹೇಳಬೇಕು. ಈ ಹಿಂದೆ ಅವರು ಕಾಣಿಸಿಕೊಂಡಿರುವಂತಹ ಹರಿಹರ ವೀರಮಲ್ಲು ಸಿಕ್ಕಾಪಟ್ಟೆ ನೆಗೆಟಿವ್ ಟಾಕ್ಸ್ ಅನ್ನ ಪಡೆದುಕೊಂಡಿತ್ತು ಅಂಡ್ ಡಿಸಾಸ್ಟರ್ ಕೂಡ ಆಗಿತ್ತು. ಈ ತರಹದ ಒಂದು ಸ್ಟ್ರಗಲ್ ಸ್ಕ್ರೋಲ್ ಅವರಿಗೆ ಖಂಡಿತ ಬೇಕಿತ್ತು ಅಂಡ್ ಸುಜಿತ್ ಅವರು ಅದನ್ನ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇನ್ನು ಇಮ್ರಾನ್ ಹಾಶ್ಮಿ ಅವರು ಅದನ್ನ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇಮ್ರಾನ್ ಹಾಶ್ಮಿ ಅವರ ವರ್ಕ್ ಕೂಡ ನನಗೆ ಇಷ್ಟ ಆಯಿತು. ಅವರ ಪಾತ್ರಕ್ಕೆ ಇನ್ನಷ್ಟು ಸ್ಕ್ರೀನ್ ಟೈಮ್ ಬೇಕಿತ್ತು. ನೆವರ್ ದಿ ಲೆಸ್ ಇನ್ ದ ಸ್ಕ್ರೀನ್ ಪೇಸ್ ಅಲ್ಲಿ ಅವರು ಶೈನ್ ಆಗಿದ್ದಾರೆ. ಅವರ ಲುಕ್ ಮಾಸ್ ಆಗಿ ಅವತಾರ ಸೂಪರ್ ಆಗಿತ್ತು. ಇನ್ನು ಪ್ರಿಯಾಂಕಾ ಮೋಹನ್ ಅವರ ರೋಲ್ ಕೂಡ ಒಂದು ಲೆವೆಲ್ಗೆ ಸಣ್ಣದಿದೆ, ಆದರೆ ಅದರ ವರ್ಕ್ ಕೂಡ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಅವರಿಂದ ಸಿನಿಮಾಗೆ ಏನು ನೀಡುತ್ತೋ ಅದನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ತೀನಿ. ಇದರಿಂದ ನಾವು ಕನ್ಕ್ಲೂಡ್ ಮಾಡೋದು ಏನು ಅಂತ ಅಂದ್ರೆ, ಅದು ಪವನ್ ಕಲ್ಯಾಣ್ ಅವರ ಒನ್ ಮ್ಯಾನ್ ಶೋ. ಈ ಸಿನಿಮಾದ ಡೈರೆಕ್ಟರ್ ಸುಜಿತ್ ಅವರು ಪವನ್ ಕಲ್ಯಾಣ್ ಅವರ ಫ್ಯಾನ್ ಬಾಯ್ ಶೋ. ಒಬ್ಬ ಫ್ಯಾನ್ ಬಾಯ್ ತನ್ನ ಸ್ಟಾರ್ ಅನ್ನ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಬಹುದು ಅಷ್ಟು ಚೆನ್ನಾಗಿ ಎಲ್ಲವನ್ನು ಹ್ಯಾಂಡಲ್ ಮಾಡಿ ಪವನ್ ಕಲ್ಯಾಣ್ ಅವರ ಸೂಪರ್ ಸ್ಟೈಲಿಶ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸುಜಿತ್ ಅವರು ಪವನ್ಗೋಸ್ಕರ ತುಂಬಾ ಕಾಯ್ದಿದ್ದಾರೆ. ಪೊಲಿಟಿಕ್ಸ್ ಅಲ್ಲಿ ಎಂಟ್ರಿ ಕೊಟ್ಟಿರುವಂತಹ ಪವನ್ ಅವರು ಡೇಟ್ಸ್, ಪೊಲಿಟಿಕಲ್ ಕಮಿಟ್ಮೆಂಟ್ಸ್ ಅವರಿಗೆ ಖಂಡಿತವಾಗ್ಲೂ ಬಾದರ್ ಮಾಡಿರುತ್ತೆ. ಬಟ್ ಆ ಫ್ಯಾಕ್ಟರ್ಸ್ ಸಿನಿಮಾಗೆ ಹಾನಿ ಮಾಡದಂತೆ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ. ಸಿನಿಮಾದ ಇನ್ನೊಂದು ಹೈಲೈಟ್ ಅಂತ ಅಂದ್ರೆ ಸಿನಿಮಾದ ಪ್ರೊಡಕ್ಷನ್ಸ್ ಡಿಸೈನ್ ಅಂಡ್ ಸಿನಿಮಾದ ಟ್ರೋಗ್ರಫಿ. ಈ ಸಿನಿಮಾಗೆ ಒಂದು ರಿಟ್ರೋ ಟಚ್ ನ ಅವಶ್ಯಕತೆ ಇತ್ತು ಅಂಡ್ ಅದನ್ನ ಪುಲ್ ಆಫ್ ಮಾಡಿರುವಂತಹ ರೀತಿ ಗ್ರ್ಯಾಂಡ್ ಆಗಿತ್ತು ಅಂತ ಹೇಳ್ತೀನಿ.
ಕಾಸ್ಟ್ಯೂಮ್ಸ್ ಅಲ್ಲಿ ಎಂಡೇಜಿಕ್ ಕ್ಲಾಸ್‌ನಲ್ಲಿ ಇಲ್ಲಿ ಬಳಸಿಕೊಂಡಿರುವಂತಹ ರೀತಿ ಆ ರೆಟ್ರೋ ಟಚ್ ಅನ್ನ ಎದ್ದು ಕಾಣೋ ಹಾಗೆ ಮಾಡಿದೆ. ವಿಜುವಲಿ ಈ ಸಿನಿಮಾ ಒಳ್ಳೆ ಕ್ವಾಲಿಟಿಯನ್ನ ಹೊಂದಿದೆ. ಅಂಡ್ ಸ್ಕ್ರೀನ್ ಎಕ್ಸ್‌ಪೆಕ್ಟೇಷನ್ ಉತ್ತಮಗೊಳಿಸುತ್ತೆ ಕೂಡ. ಈ ಸಿನಿಮಾ ಪ್ರಭಾಸ್ ಅವರ ಸಿನಿಮಾ ಒಂದಕ್ಕೆ ಲಿಂಕ್ ಆಗಿದೆ. ಅದರ ವರ್ಲ್ಡ್ ಬಿಲ್ಡಿಂಗ್ ಒಂದಷ್ಟು ಟೈಮ್ ಅನ್ನ ತೆಗೆದುಕೊಂಡಿದ್ದಾರೆ. ಅಂಡ್ ಆ ಕ ಕನ್ಸೆಪ್ಟ್ ಸ್ಮೂತ್ ಆಗಿತ್ತು. ಎಲ್ಲೋ ಪೋಸ್ಟ್ ಅಂತ ಫೀಲಿಂಗ್ಸ್ ಅನ್ನ ಕೊಡಲಿಲ್ಲ. ಇಲ್ಲಿ ನಮಗೆ ವರ್ಕ್ ಆಗದೇ ಇರುವಂತಹ ವಿಷಯಗಳೆಂದರೆ ಅದು ಇದರ ಸ್ಟೋರಿ ಲೈನ್. ಕತೆ ಬರೆದು ಅದರಲ್ಲಿ ಪವನ್ ಅವರ ಎಲಿವೇಶನ್ಸ್ ಅನ್ನ ಪ್ಲಾನ್ ಮಾಡದೆ ಮೊದಲು ಪವನ್ ಅವರ ಎಲಿವೇಶನ್ಸ್ ಅನ್ನ ಪ್ಲಾನ್ ಮಾಡಿ ಅದಕ್ಕೆ ಅನುಕೂಲ ಆಗುವ ಥರ ಕಥೆಯನ್ನು ಡಿಸೈನ್ ಮಾಡಿದ್ದಾರೆ ಅಂತ ಅನ್ನಿಸೋದಕ್ಕೆ ಶುರುವಾಗುತ್ತೆ. ಎಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ಎರಡನೇ ಅರ್ಥದಲ್ಲಿ ಕತೆ ತುಂಬ ಕಡೆ ಲ್ಯಾಗ್ ಅಂತ ಅನಿಸಿದ್ದು. ಸ್ಕ್ರೀನ್ ಪ್ಲೇ ಅಲ್ಲಿ ವಾವ್ ಮೂಮೆಂಟ್ಸ್ ಅಂತ ಯಾವುವು ಕಂಡು ಬರುವುದಿಲ್ಲ. ಅರ್ಜುನ್ ದಾಸ್ ಅವರ ಪಾತ್ರ, ಪ್ರಕಾಶ್ ರಾಜ್ ಅವರ ಪಾತ್ರ ತುಂಬಾನೇ ಓವರ್ ಡ್ರಾಮಾಟಿಕ್ ಅಂತ ಅನಿಸಿತ್ತು. ಈ ಈ ಪರ್ಫಾರ್ಮೆನ್ಸ್ಗಳಲ್ಲಿ ಸಿನಿಮಾ ಬಹಳಷ್ಟನ್ನ ಹೇಳೋದಕ್ಕೆ, ತೋರಿಸೋದಕ್ಕೆ ಹೋಗಿ ಎಲ್ಲೋ ಎಡವಿತ್ತೇನೋ ಅನ್ನುವಂತಹ ಭಾವನೆ ಕೂಡ ಮೂಡುತ್ತೆ. ಇಲ್ಲಿ ಸರ್ಪ್ರೈಸ್ ಎಲಿಮೆಂಟ್ ಅಂತ ಏನು ಇಲ್ಲಿ ಇಟ್ಟಿರುವಂತಹ ಟ್ವಿಸ್ಟ್‌ಗಳು ತುಂಬಾನೇ ಆರ್ಡಿನರಿ ಆಗಿದೆ. ಒಂದು ರೆಗ್ಯುಲರ್ ಮಾಸ್ ಮಸಾಲಾ ಗ್ಯಾಂಗ್ಸ್ಟರ್ ರೂಟ್ ಅಲ್ಲಿ ಈ ಸಿನಿಮಾ ಕೂಡ ಹೋಗುತ್ತೆ. ಆ ಆ ಸ್ಕೇಲ್‌ಗೆ, ಆ ಬಿಜಿಎಂಗೆ, ಆ ಗ್ರ್ಯಾಂಡ್ ಸೈನ್ಸ್‌ಗೆ ಸ್ಟೋರಿ ಲೈನ್, ಸ್ಕ್ರೀನ್ ಪ್ಲೇ ರೋಡ್ ಬ್ಲಾಕರ್ ಆಗಿ ನಿಂತುಕೊಳ್ಳುತ್ತೆ. ಫ್ಯಾನ್ಸ್‌ಗೆ ತುಂಬಾನೇ ಇಲ್ಲಿ ಆಫರ್ ಮಾಡಿದ್ದಾರೆ. ಬಟ್ ಒಬ್ಬ ನ್ಯೂಟ್ರಲ್ ಆಡಿಯನ್ಸ್ ಆದವನಿಗೆ ಈ ಸಿನಿಮಾದಲ್ಲಿ ಅಲ್ಲಿ ಖಂಡಿತ ಕಿರಿಕಿರಿ ಉಂಟು ಮಾಡುತ್ತೆ ಅಂತಾನೆ ಹೇಳ್ತೀನಿ. ಇನ್ನು ಸಿನಿಮಾದ ಪೋಸ್ಟ್ ಕ್ರೆಡಿಟ್ ಸೀನ್ ಒಂದದ್ದು, ಅದನ್ನ ಮಿಸ್ ಮಾಡ್ಕೋಬೇಡಿ. ಅದು ಇನ್ನಷ್ಟು ಪಾರ್ಟ್ ಆಗಿರಬಹುದು, ಸ್ಪಿನ್ ಆಫ್ ಸಿನಿಮಾಗಳಿಗೆ ಆಗಿರಬಹುದು, ಒಂದು ಜಾಗವನ್ನು ಖಂಡಿತ ಪಡೆದುಕೊಳ್ಳುತ್ತೆ. ಸೊ ಖಡಕ್ಕಾಗಿ ಹೇಳೋದಾದ್ರೆ ಓಜಿ ಸಿನಿಮಾ ಡೀಸೆಂಟ್ ವಾಚ್. ಪವನ್ ಕಲ್ಯಾಣ್ ಅವರ ಔಡ ನಿಮಗೆ ಇಷ್ಟ ಆಗಿದ್ರೆ, ನೀವು ಅವರ ಫ್ಯಾನ್ಸ್ ಆಗಿದ್ರೆ ಈ ಸಿನಿಮಾ ಥಿಯೇಟರ್ನಲ್ಲಿ ನೋಡೋಕೆ ಟ್ರೈ ಮಾಡಿ. ಫ್ಯಾನ್ಸ್ಗೆ ಅಂತಾನೆ ಡಿಸೈನ್ ಮಾಡಿರುವಂತಹ ಸಿನಿಮಾ ಇದು. ಆ್ಯಂಡ್ ಒಂದು ಮಾಸ್ ಫಿಲಿಮ್ ಅಲ್ಲಿ ಏನೇನು ಇರಬೇಕು ಅದೆಲ್ಲ ಇಲ್ಲಿ ತಕ್ಕ ಮಟ್ಟಿಗೆ ಇದಾವೆ. ಆ್ಯಂಡ್ ವರ್ಕ್ ಕೂಡ ಆಗ್ತವೆ ಅಂತ ಹೇಳ್ತೀನಿ. ಬಟ್ ನ್ಯೂಟ್ರಲ್ ಆಡಿಯನ್ಸ್ಗೆ ಆಗಲೇ ಹೇಳಿದಾಗೆ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಸೊ ಒಟ್ಟಿನಲ್ಲಿ ಇದಾಗಿತ್ತು ಓಜಿ ಸಿನಿಮಾ.